गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ओम। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ನವಮಿ ತಿಥಿ ಇರತಕ್ಕಂಥ ದಿನ, ಸ್ವಾತಿ ನಕ್ಷತ್ರ ಹಾಗೂ ಸಾಧ್ಯ ಯೋಗ, ಬಾಲವಕರಣ ಇರತಕ್ಕಂಥ ದಿನ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 11:56 12:48 ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12:22 ಮಧ್ಯಾಹ್ನ 1:59 ರಾಹುಕಾಲ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 7:32 9:09 ಯಮಗಂಡ ಕಾಲ. ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 10:45 12:22 ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:20 5:08 ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಯಾವುದೂ ಇಲ್ಲ. ಅಮೃತ ಕಾಲ ಮಧ್ಯಾಹ್ನ 1:26 3:11 ಅಮೃತ ಕಾಲ ಇರತಕ್ಕಂಥ ದಿನ. ಇನ್ನು ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ನೆರವಾಗಲಿದೆ. ಬುಧನ ಪ್ರಭಾವದಿಂದಾಗಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಕಾರ್ಯದಕ್ಷತೆ ಹೆಚ್ಚಾಗುವಂತಹ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳು ಹಾಗೂ ಒಪ್ಪಂದಗಳು, ದಾಖಲಾತಿಗಳು, ಕೆಲಸಗಳು ಇಂದು ಸುಲಭವಾಗಿ ಮುಗಿಯುವಂತ ಸಾಧ್ಯತೆ ಇರದೆ, ಆಸ್ತಿ ಅಥವಾ ಹೂಡಿಕೆಗೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ಇನ್ನು ಉದ್ಯೋಗಿಗಳು ಈ ದಿನ ಕಚೇರಿಯಲ್ಲಿ ಇಂದಿನ ದಿನವು ನಿಮಗೆ ಅತ್ಯಂತ ಸಕಾರಾತ್ಮಕವಾಗಿರಲಿದೆ. ನಿಮ್ಮ ಅದ್ಭುತ ಐಡಿಯಾಗಳು ಮತ್ತು ವಾಕ್ಚಾತುರ್ಯದಿಂದ ಮೇಲಧಿಕಾರಿಗಳ ಒಂದು ಗಮನ ನಿಮ್ಮ ಮೇಲೆ ಬೀರಲಿದೆ ಮತ್ತು ಅವರ ಒಂದು ಮನಗೆಲ್ಲುವಂಥ ದಿನ. ಬ್ಯಾಂಕಿಂಗ್, IT, ಮಾಧ್ಯಮ ಹಾಗೂ ಮಾರ್ಕೆಟಿಂಗ್ ಮತ್ತು ಶಿಕ್ಷಣ ರಂಗದಲ್ಲಿರತಕ್ಕಂಥವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಕಮಿಷನ್ ಏಜೆನ್ಸಿಗಳು, ಷೇರು ಮಾರುಕಟ್ಟೆ ಹಾಗೂ ತಂತ್ರಜ್ಞಾನ ಉಪಕರಣಗಳು ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆದು ಲಾಭ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರಕ್ಕೆ ಹೊಸ ಆಲೋಚನೆಗಳು ಬರತಕ್ಕಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿರಲಿದೆ. ಬುಧನ ಅನುಗ್ರಹದಿಂದಾಗಿ ಬುದ್ಧಿವಂತಿಕೆಯ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ಹಳೆಯ ಬಾಕಿಯ ಹಣ ಅಥವಾ ಬರಬೇಕಾಗಿದ್ದಂತಹ ಒಂದು ಕಮಿಷನ್ ಮೊತ್ತ ಕೈ ಸೇರುವಂತ ಸಾಧ್ಯತೆ ಇದೆ. ಆದರೆ ಮೋಜು ಮಸ್ತಿ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ನಿಯಂತ್ರಣವಿದ್ದರೆ ಒಳ್ಳೆಯದು. ಕುಟುಂಬದಲ್ಲಿ ಹರ್ಷದ ವಾತಾವರಣವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಹಾಗೂ ಮಕ್ಕಳೊಂದಿಗೆ ಮಧುರ ಸಂಬಂಧವಿರಲಿದೆ. ನಿಮ್ಮ ಮಾತಿನ ಚಾತುರ್ಯದಿಂದ ಮನೆಯಲ್ಲಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವಂತಹ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯುವಂತಹ ದಿನ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ.
ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚುರುಕಾಗಿರುವಂಥ ದಿನ. ಆದರೂ ಅತಿಯಾದ ಆಲೋಚನೆಗಳಿಂದಾಗಿ ಸಣ್ಣ ಪ್ರಮಾಣದ ತಲೆನೋವು ಬರಬಹುದು. ನರಗಳ ದೌರ್ಬಲ್ಯ ಹಾಗೂ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಹಸಿರು ತರಕಾರಿಗಳ ಸೇವನೆಗೆ ಆದ್ಯತೆಯನ್ನು ನೀಡಿ. ಕೃಷಿಕರಿಗೆ ಇಂದು ಬುದ್ಧಿವಂತಿಕೆಯಿಂದ ಲಾಭ ಗಳಿಸುವ ದಿನ. ಕೃಷಿ ಉತ್ಪನ್ನಗಳ ಮಾರಾಟ ಪ್ರಕ್ರಿಯೆ, ಹೊಸ ಒಪ್ಪಂದಗಳು ಇಂದು ಯಶಸ್ವಿ ತಂದುಕೊಡಲಿದೆ. ತರಕಾರಿ, ಹಸಿರು ಸೊಪ್ಪುಗಳು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ, ನಿರೀಕ್ಷಿತ ಆದಾಯವು ದೊರೆಯಲಿದೆ. ವಿದ್ಯಾರ್ಥಿಗಳಿಗಿಂದು ಅತ್ಯಂತ ಅತ್ಯುತ್ತಮವಾದಂಥ ದಿನ. ಗ್ರಹಣ ಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಲಿದೆ. ವಿಶೇಷವಾಗಿ ಗಣಿತ, ವಾಣಿಜ್ಯ, ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಒಳ್ಳೆಯ ಒಂದು ಏಕಾಗ್ರತೆ ಮೂಡಲಿದ್ದು ಯಶಸ್ಸು ಸಿಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ವಿಚಾರಕ್ಕಾಗಿ ಗಣಪತಿ ದೇವರಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಗಣಪತಿಯ ಆರಾಧನೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಗಂಗಣಪತಯೇ ನಮಃ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಶುಭದಾಯಕ ಮತ್ತು ಪ್ರಗತಿಪರ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರ ಮತ್ತು ಬುಧನ ನಡುವಿನ ಸೌಹಾರ್ದಯುತ ಸಂಬಂಧದಿಂದಾಗಿ ನಿಮ್ಮ ಕ್ರಿಯಾಶೀಲತೆ ಹೆಚ್ಚಾಗಲಿದೆ. ಆರ್ಥಿಕ ಮತ್ತು ಕೌಟುಂಬಿಕ ರಂಗದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ತಿಳಿಯಾಗಲಿದೆ. ಹಳೆಯ ಮಿತ್ರರ ಅಥವಾ ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ಮಹತ್ವದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಹೊಸ ವಸ್ತುಗಳು ಅಥವಾ ಆಭರಣಗಳ ಖರೀದಿಗೆ ಮನಸ್ಸು ಮಾಡಿಕೊಳ್ಳುವಂಥ ದಿನ. ಉದ್ಯೋಗಿಗಳು ಕಚೇರಿಯಲ್ಲಿ ಪರಿಸ್ಥಿತಿ ಅತ್ಯಂತ ಹಿತಕರವಾಗಿರಲಿದೆ. ನಿಮ್ಮ ಕಲಾತ್ಮಕ ಆಲೋಚನೆಗಳು ಮತ್ತು ಅಚ್ಚುಕಟ್ಟಾದ ಕೆಲಸದ ಶೈಲಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದ್ದು ಕಠಿಣ ಜವಾಬ್ದಾರಿಗಳು ಸುಲಭವಾಗಿ ಮುಗಿಯಲಿದೆ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಧನಾತ್ಮಕ ಪ್ರಗತಿ ಕಂಡುಬರಲಿದೆ. ವಿಶೇಷವಾಗಿ ಸೌಂದರ್ಯವರ್ಧಕಗಳು, ಸಿದ್ಧ ಉಡುಪುಗಳು, ಆಭರಣಗಳು, ಮಾಧ್ಯಮ ಹಾಗೂ ಕಲಾತ್ಮಕ ವಸ್ತುಗಳು ಹಾಗೂ ಕಮಿಷನ್ ಏಜೆನ್ಸಿ ಉದ್ಯಮದಲ್ಲಿ ಒಳ್ಳೆಯ ಆಕರ್ಷಕ ಲಾಭ ದೊರೆಯುವಂಥ ದಿನ. ಗ್ರಾಹಕರನ್ನು ಸೆಳೆಯಲು ಇಂದು ಸೂಕ್ತವಾದಂಥ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿ ಈ ದಿನ ಅತ್ಯುತ್ತಮವಾಗಿರಲಿದೆ. ಹಣದ ಒಳಹರಿವು ಹೆಚ್ಚಾಗಲಿದ್ದು ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿಯ ಹಣ ಕೈ ಸೇರಲಿದೆ. ಬುದ್ಧಿವಂತಿಕೆಯಿಂದ ಮಾಡುವ ಷೇರು ಮಾರುಕಟ್ಟೆ ಅಥವಾ ಸ್ಥಿರ ಆಸ್ತಿಯ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಆದಾಯ ನೀಡಲಿವೆ. ಭೌತಿಕ ಸುಖ ಸಾಧನೆಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಸಹಕಾರ ಅಥವಾ ಶುಭ ವಾರ್ತೆಗಳು ಲಭಿಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಒಟ್ಟಿಗೆ ಪ್ರವಾಸ ಕೈಗೊಳ್ಳುವ ಆಲೋಚನೆ ಮಾಡಿಕೊಳ್ಳುವಂತಹ ದಿನ. ಪ್ರೇಮಿಗಳಿಗೆ ಇಂದು ಸಕಾರಾತ್ಮಕವಾದಂತಹ ದಿನ. ಆರೋಗ್ಯವು ಸಾಮಾನ್ಯವಾಗಿ ತೃಪ್ತಿದಾಯಕವಾಗಿರಲಿದೆ. ಮುಖದಲ್ಲಿ ಹೊಸ ಕಳೆ ಮತ್ತು ಉತ್ಸಾಹ ಎದ್ದು ಕಾಣಿಸಲಿದೆ. ಆದರೂ ಗಂಟಲು, ಕುತ್ತಿಗೆ ಅಥವಾ ಥೈರಾಯ್ಡಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು. ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಕೃಷಿಕರಿಗೆ ಇಂದು ಲಾಭ ತರುವಂತಹ ದಿನ. ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ಕೃಷಿ ಪದ್ಧತಿಗಳ ಬಗ್ಗೆ ನುರಿತವರಿಂದ ಉತ್ತಮ ಮಾಹಿತಿ ಸಿಗಲಿದೆ. ಹೂವು, ಹಣ್ಣು, ತರಕಾರಿಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ, ಸೂಕ್ತ ಆದಾಯ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸೃಜನಶೀಲ ದಿನ. ಓದಿನಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದೆ. ವಿಶೇಷವಾಗಿ ಕಲೆ, ಸಾಹಿತ್ಯ, ವಾಣಿಜ್ಯ, ಫ್ಯಾಷನ್ ಡಿಸೈನಿಂಗ್, ಸಂವಹನ ರಂಗದಲ್ಲಿ ಕಲಿಯುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇಂದು ಒಳ್ಳೆಯ ಅವಕಾಶಗಳು ಸಿಗಲಿದೆ. ಇನ್ನು ಈ ದಿನ ನೀವು ಗಣಪತಿಗೆ ದೂರ್ವೆಯನ್ನು, ಗರಿಕೆಯನ್ನು ಅರ್ಚನೆ ಮಾಡಿ, ಗಣಪತಿ ದೇವರ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ ಹಾಗೂ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ವೆಚ್ಚ ಮಾಡುವುದನ್ನು ತಪ್ಪಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಶ್ರೀ ವಾಸುದೇವಾಯ ನಮಃ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯಂತ ಮಹತ್ವದ ಮತ್ತು ಅದ್ಭುತವಾದ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಬುಧವಾರದ ದಿನದಂದು ಬಲಿಷ್ಠನಾಗಿರುವುದರಿಂದ ನಿಮ್ಮ ಬೌದ್ಧಿಕ ಸಾಮರ್ಥ್ಯ, ಚಾಣಾಕ್ಷತನ ಮತ್ತು ವಾಕ್ಚಾತುರ್ಯ
ಉತ್ತುಂಗದಲ್ಲಿರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ವೃದ್ಧಿಯಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಒಪ್ಪಂದಗಳು, ವ್ಯಾಪಾರದ ಮಾತುಕತೆಗಳು, ದಾಖಲಾತಿಗಳ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂಥ ದಿನ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಎದ್ದು ಕಾಣಿಸಲಿದೆ. ನಿಮ್ಮ ಸಂವಹನ ಕೌಶಲ್ಯದಿಂದ ಕಠಿಣವಾದ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಮೇಲಧಿಕಾರಿಗಳಿಂದ ಶ್ಲಾಘನೆ ಪಡೆಯುವಂಥ ದಿನ. IT, ಮಾಧ್ಯಮ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್ ಮತ್ತು ಕೌನ್ಸೆಲಿಂಗ್ ರಂಗದಲ್ಲಿರತಕ್ಕಂಥವರಿಗೆ ಹೊಸ ಪ್ರಗತಿಯ ಅವಕಾಶಗಳು ಸಿಗಲಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಭರ್ಜರಿ ಲಾಭವಾಗುವಂತಹ ದಿನ. ಷೇರು ಮಾರುಕಟ್ಟೆ, ಕಮಿಷನ್ ಏಜೆನ್ಸಿಗಳು, ಇಂಟರ್ನೆಟ್, ಸಾಫ್ಟ್ವೇರ್ ವ್ಯವಹಾರದವರಿಗೆ, ಬರವಣಿಗೆ ಅಥವಾ ಸ್ಟೇಷನರಿ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯುವಂಥ ದಿನ. ಹೊಸ ಪಾಲುದಾರಿಕೆ ಸಹಿ ಹಾಕಲು ಇಂದು ಸುವರ್ಣ ಸಮಯವಾಗಿರಲಿದೆ. ಇನ್ನು ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಿರಲಿದೆ. ಬುದ್ಧಿವಂತಿಕೆಯಿಂದ ಮಾಡಿದ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರಲಿದೆ. ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಸಾಲದ ಮೊತ್ತ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ. ಆದರೂ ಹಣಕಾಸಿನ ವಿಷಯದಲ್ಲಿ ಲೆಕ್ಕಾಚಾರದ ನಿರ್ಧಾರಗಳು ನಿಮಗೆ ಧನಲಾಭ ತಂದುಕೊಡಲಿದೆ. ಕುಟುಂಬದಲ್ಲಿ ಹರ್ಷ ಮತ್ತು ಸಂತಸದ ವಾತಾವರಣವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಸಂಭಾಷಣೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಂತೋಷವನ್ನು ತಂದುಕೊಡಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೊಸ ಚೈತನ್ಯ ಸಂಚಾರವಿರಲಿದೆ. ಆದರೆ ನಿರಂತರ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದಾಗಿ ಕಣ್ಣಿನ ಆಯಾಸ ಅಥವಾ ಸಣ್ಣ ಪ್ರಮಾಣದ ನರಗಳ ದೌರ್ಬಲ್ಯ ಕಾಡಬಹುದು. ಸರಿಯಾದಂತಹ ಒಂದು ವಿಶ್ರಾಂತಿ ಪಡೆದುಕೊಳ್ಳುವುದು ಒಳ್ಳೆಯದು. ಕೃಷಿಕರಿಗೆ ಇಂದು ಬುದ್ಧಿವಂತಿಕೆಯಿಂದ ಲಾಭ ಗಳಿಸುವ ದಿನ. ಕೃಷಿ ಮಾರುಕಟ್ಟೆಯ ತಂತ್ರಗಳನ್ನು ಅರಿತು ನಿಮ್ಮ ಉತ್ಪನ್ನಗಳನ್ನು ಸೂಕ್ತ ಬೆಲೆಗೆ ಮಾರಾಟ ಮಾಡಲಿದ್ದೀರಿ. ಹಸಿರು ತರಕಾರಿಗಳು, ಸೊಪ್ಪು, ಅಡಿಕೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರಲಿದ್ದು ಆದಾಯ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ವಿಶೇಷವಾಗಿ ಗಣಿತ, ವಾಣಿಜ್ಯ ಹಾಗೂ ಅಕೌಂಟೆನ್ಸಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರಲಿದ್ದು ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಇಂದಿನ ದಿನ ಸಕಾರಾತ್ಮಕ ಬುಧ ಬಲವನ್ನು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಿಕೊಳ್ಳಲು ಬಳಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಇಷ್ಟಾರ್ಥದ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಪರೀಕ್ಷೆ ನಡೆಸಲಿವೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಲಿದ್ದು ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಪ್ರಾಯೋಗಿಕವಾಗಿ ಯೋಚಿಸುವಂತಹ ದಿನ. ಸಂವಹನ ಕೌಶಲ್ಯದ ಮೂಲಕ ಕಠಿಣ ಪರಿಸ್ಥಿತಿಗಳನ್ನು ನಿಭಾಯಿಸಲಿದ್ದೀರಿ. ದೀರ್ಘಕಾಲದ ದಾಖಲೆಗಳ ಸಮಸ್ಯೆ ಅಥವಾ ಬ್ಯಾಂಕಿಂಗ್ ಕೆಲಸಗಳು ಇಂದು ಸ್ವಲ್ಪ ಪರಿಶ್ರಮದ ನಂತರ ಸುಲಭವಾಗಿ ಮುಗಿಯಲಿದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರತಕ್ಕಂಥ ದಿನ. ಉದ್ಯೋಗಿಗಳು ಕಚೇರಿಯಲ್ಲಿ ಇಂದಿನ ದಿನವು ನಿಮಗೆ ಸಾಧಾರಣವಾಗಿರಲಿದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸದ ವಿಚಾರವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ. ಆದ್ದರಿಂದ ಮಾತನಾಡುವಾಗ ನಿಧಾನಗತಿ ಇರಲಿ. ನಿಮ್ಮ ಮೇಲಿನ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಮೇಲಧಿಕಾರಿಗಳ ವಿಶ್ವಾಸವನ್ನು ಪಡೆದುಕೊಳ್ಳಿ. ವ್ಯಾಪಾರದಲ್ಲಿ ಇಂದಿನ ವಹಿವಾಟು ಮಧ್ಯಮವಾಗಿರಲಿದೆ. ಕಮಿಷನ್ ಏಜೆನ್ಸಿಗಳು, ಹಾಲಿನ ಉತ್ಪನ್ನಗಳು, ಜಲಸಂಪನ್ಮೂಲ ಆಧಾರಿತ ವ್ಯವಹಾರ, ದಿನಸಿ ವ್ಯಾಪಾರಸ್ಥರಿಗೆ ಸ್ಥಿರ ಆದಾಯವಿರಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಓದಿ ನೋಡಿ ತಿಳಿದುಕೊಳ್ಳುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಮಿಶ್ರ ಫಲಗಳನ್ನು ನೀಡಲಿದೆ. ಹಣದ ಒಳಹರಿವು ಇದ್ದರೂ ಕುಟುಂಬದ ಅಗತ್ಯತೆಗಳಿಗಾಗಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಒಂದು ಶುಲ್ಕಕ್ಕಾಗಿ ಧನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಿ ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿ ಹೂಡಿಕೆಗಳಲ್ಲಿ ಜಾಗರೂಕರಾಗಿರುವಂಥದ್ದು ಉತ್ತಮ. ಕುಟುಂಬದಲ್ಲಿ ಸಾಮರಸ್ಯವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಆರ್ಥಿಕ ಅಥವಾ ಆಸ್ತಿ ವಿಚಾರವಾಗಿದ್ದ ಸಣ್ಣ ಪುಟ್ಟ ಗೊಂದಲಗಳು
ಮಾತುಕತೆಯ ಮೂಲಕ ತಿಳಿಯಾಗಲಿದೆ. ಸಂಗಾತಿಯು ನಿಮ್ಮ ಮಾನಸಿಕ ಒತ್ತಡವನ್ನು ಹಂಚಿಕೊಂಡು ಸೂಕ್ತ ಸಲಹೆಗಳನ್ನು ನೀಡಲಿದ್ದಾರೆ. ಮಕ್ಕಳ ಪ್ರಗತಿಯು ನೆಮ್ಮದಿ ತಂದುಕೊಡಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗಬಹುದು. ಅತಿಯಾದ ಯೋಚನೆ ಮತ್ತು ಒತ್ತಡದಿಂದಾಗಿ ಅಜೀರ್ಣದ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಥವಾ ಗಂಟಲಿನ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವನೆ ಮಾಡಿ. ಸಾಕಷ್ಟು ನೀರನ್ನು ಕುಡಿಯಿರಿ. ಕೃಷಿಕರಿಗೆ ಇಂದು ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸಬೇಕಾದಂತಹ ದಿನ. ಜಮೀನಿನ ನೀರಾವರಿ ಸಮಸ್ಯೆಗಳು ಅಥವಾ ಬೆಳೆಗಳ ರೋಗಬಾಧೆಗೆ ತಜ್ಞರಿಂದ ಸೂಕ್ತ ಮಾಹಿತಿ ಪಡೆದುಕೊಳ್ಳಿ. ಹೈನುಗಾರಿಕೆ ಹಾಗೂ ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಆದಾಯ ಸಿಗಲಿದೆ. ವಿದ್ಯಾರ್ಥಿಗಳಿಗಿಂದು ಗ್ರಹಣ ಶಕ್ತಿ ಉತ್ತಮವಾಗಿದ್ದು ಓದಿನಲ್ಲಿ ನಿರತರಾಗಿದ್ದರೂ ಮನಸ್ಸು ಬೇರೆಡೆಗೆ ವಾಲದಂತೆ ನೋಡಿಕೊಳ್ಳಿ. ವಿಶೇಷವಾಗಿ ಭಾಷಾ ಅಧ್ಯಯನ, ಕಲೆ, ವಾಣಿಜ್ಯ ಅಥವಾ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುವಂತಹ ದಿನ. ಇಂದು ನೀವು ಹಣಕಾಸಿನ ವಹಿವಾಟು ನಡೆಸುವಾಗ ಆತುರ ಪಡಬೇಡಿ. ಅಪರಿಚಿತರನ್ನು ಅತಿಯಾಗಿ ನಂಬಲೇ ಹೋಗಬೇಡಿ. ಬುಧವಾರದಂದು ಈ ದಿನ ವಿಶೇಷವಾಗಿ ಗಣಪತಿಗೆ ದೂರ್ವೆಯನ್ನು ಅರ್ಚನೆ ಮಾಡಿ ಹಾಗೂ ಗಣಪತಿ ದೇವರಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ಇಂದಿನ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ದುರ್ಗಾಯೈ ನಮಃ. ಸಿಂಹರಾಶಿಯವರಿಗೆ ಇಂದು ಬುಧವಾರದ ಗ್ರಹ ಬಲವು ಅತ್ಯಂತ ಪ್ರಗತಿದಾಯಕ ಫಲಗಳನ್ನು ತರಲಿದೆ. ನಿಮ್ಮ ನಾಯಕತ್ವ ಗುಣ ಹಾಗೂ ಬುದ್ಧಿವಂತಿಕೆಯ ಸಮ್ಮಿಲನದಿಂದ ಕಠಿಣವಾದ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸಲಿದ್ದೀರಿ. ಸಮಾಜದಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿದೆ. ದೂರದ ಪ್ರಯಾಣ ಅಥವಾ ಪ್ರಮುಖ ವ್ಯಕ್ತಿಗಳೊಂದಿಗೆ ನಡೆಸುವ ಮಾತುಕತೆಗಳು ಯಶಸ್ವಿಯಾಗಲಿದೆ. ಒಡಹುಟ್ಟಿದವರಿಂದ ಮಹತ್ವದ ಬೆಂಬಲಗಳು ದೊರೆಯಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂತಹ ದಿನ. ನಿಮ್ಮ ಚತುರ ಆಲೋಚನೆಗಳು ಮತ್ತು ನಿರ್ಧಾರಗಳನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಶ್ಲಾಘಿಸುವಂತಹ ದಿನ. ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ, ಬ್ಯಾಂಕಿಂಗ್ ಹಾಗೂ ಆಡಳಿತ ರಂಗದಲ್ಲಿರತಕ್ಕಂಥವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳ ಅವಕಾಶಗಳಿದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಉತ್ತಮವಾಗಿರಲಿದೆ. ಹೂಡಿಕೆಗಳಿಗೆ ಮತ್ತು ಹೊಸ ಒಪ್ಪಂದಗಳಿಗೆ ಇಂದು ಸೂಕ್ತವಾದಂತಹ ದಿನ. ಎಲೆಕ್ಟ್ರಾನಿಕ್ಸ್, ಸ್ಟೇಷನರಿ ಮತ್ತು ಸಾರಿಗೆ ಸಮಾಲೋಚನೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ವಹಿವಾಟು ವೃದ್ಧಿಯಾಗತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರಲಿದೆ. ಆದಾಯದ ಹೊಸ ಮಾರ್ಗಗಳು ಗೋಚರಿಸಲಿದೆ. ಹಳೆಯ ಬಾಕಿಯ ಹಣ ಅಥವಾ ಬರಬೇಕಾಗಿದ್ದಂಥ ಸಾಲದ ಮೊತ್ತ ನಿಮ್ಮ ಕೈ ಸೇರಬಹುದು. ಭವಿಷ್ಯದ ದೃಷ್ಟಿಯಿಂದ ಮಾಡುವ ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಹಣ ವಿನಿಯೋಗಿಸಲು ಸೂಕ್ತ ಸಮಯ. ಕುಟುಂಬದಲ್ಲಿ ಸಂತಸದ ವಾತಾವರಣವಿರಲಿದೆ. ಹಿರಿಯ ಒಡಹುಟ್ಟಿದವರಿಗೆ ಸಂಬಂಧಿಸಿದ ಪ್ರಮುಖ ಜವಾಬ್ದಾರಿಯೊಂದು ಸುಗಮವಾಗಿ ನೆರವೇರಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದತೆ ಹೆಚ್ಚಾಗಲಿದ್ದು ಅವರ ಪ್ರೀತಿ ಮತ್ತು ಬೆಂಬಲ ನಿಮಗೆ ಆನೆಬಲ ತಂದುಕೊಡಲಿದೆ. ಮಕ್ಕಳ ಸಾಧನೆ ನಿಮಗೆ ಮನಸ್ಸಿಗೆ ಮುದ ನೀಡಲಿದೆ. ಆರೋಗ್ಯವು ಸಾಮಾನ್ಯವಾಗಿದ್ದು ದೈಹಿಕವಾಗಿ ಚೈತನ್ಯ ಮತ್ತು ಮನಸ್ಸಿನಲ್ಲಿ ಉತ್ಸಾಹ ತುಂಬಿರತಕ್ಕಂಥ ದಿನ. ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಸಣ್ಣ ಕಣ್ಣಿನ ಆಯಾಸಗಳು ಕಾಣಿಸಿಕೊಳ್ಳಬಹುದು. ಬೆನ್ನು ನೋವಿನ ಸಣ್ಣ ಕಿರಿಕಿರಿಗಳು ಬರಬಹುದು. ನಿಯಮಿತವಾಗಿ ವಿಶ್ರಾಂತಿ, ಯೋಗಾಭ್ಯಾಸಕ್ಕೆ ಒತ್ತು ನೀಡಿ. ಕೃಷಿಕರಿಗೆ ಇಂದಿನ ದಿನವು ಅತ್ಯಂತ ಅನುಕೂಲಕರವಾಗಿರಲಿದೆ. ಕೃಷಿ ಉಪಕರಣಗಳ ಖರೀದಿ ಅಥವಾ ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಹಣ ಕೂಡಿಡುವಂತಹ ದಿನ. ವಾಣಿಜ್ಯ ಬೆಳೆಗಳು ಮತ್ತು ಹಣ್ಣು ತರಕಾರಿ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಉಂಟಾಗಿ ಲಾಭದಾಯಕ ಬೆಲೆ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಬೌದ್ಧಿಕ ಪ್ರಗತಿಯ ದಿನ. ಗ್ರಹಣ ಶಕ್ತಿ, ಸ್ಮರಣ ಶಕ್ತಿ ಹೆಚ್ಚಾಗಲಿದೆ. ವಿಶೇಷವಾಗಿ ಕಾಂಪಿಟೇಷನ್ ಪರೀಕ್ಷೆಗಳಿಗೆ ಓದುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಕಾನೂನು ಅಥವಾ ಗಣಿತ ವಿಷಯಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರುವಂತಹ ದಿನ. ಇನ್ನು ಈ ದಿನ ನೀವು ಎಚ್ಚರಿಕೆ ಮಾಡಿಕೊಳ್ಳಿ. ನಿಮ್ಮ ಆಲೋಚನೆಗಳು ಸರಿಯಾಗಿದ್ದರೂ ಮಾತನಾಡುವಾಗ ಅಹಂಕಾರದ ಧ್ವನಿ ಬಾರದಂತೆ ಸೌಮ್ಯತೆ ಕಾಪಾಡಿಕೊಳ್ಳುವುದು ಉತ್ತಮ. ಈ ದಿನ ಬುಧವಾರವಾದ್ದರಿಂದ ಸೂರ್ಯನಾರಾಯಣ ದೇವರಿಗೆ ಒಂದು ಅರ್ಘ್ಯವನ್ನು ನೀಡಿ ಹಾಗೂ ಸೂರ್ಯ ದೇವರ ಸ್ಮರಣೆಯನ್ನು ಮಾಡಿ. ಸಂಕಷ್ಟನಾಶನ ಗಣಪತಿಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ತಂದುಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಸೂರ್ಯಾಯ ನಮಃ.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ಅದ್ಭುತ ಮತ್ತು ಸುವರ್ಣ ಫಲಗಳನ್ನು ನೀಡುವ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಬುಧವಾರದ ದಿನದಂದು ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿರುವುದರಿಂದ ನಿಮ್ಮ ಬುದ್ಧಿಶಕ್ತಿ, ಚಾಣಾಕ್ಷತನ ಮತ್ತು ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಉತ್ತುಂಗದಲ್ಲಿರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಜನಪ್ರಿಯತೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲಸಗಳು, ಆಸ್ತಿ ದಾಖಲೆಗಳು, ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರಗಳು, ಕಾನೂನು ಒಪ್ಪಂದಗಳು ಇಂದು ಸುಲಭವಾಗಿ ಇತ್ಯರ್ಥವಾಗತಕ್ಕಂಥ ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನವು ನಿಮಗೆ ಅತ್ಯಂತ ಪ್ರಗತಿದಾಯಕ ದಿನವಾಗಲಿದೆ. ವೃತ್ತಿಪರತೆ ಮತ್ತು ಸಂವಹನ ಕೌಶಲ್ಯಕ್ಕೆ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಮುಕ್ತ ಪ್ರಶಂಸೆ ಸಿಗಲಿದೆ. IT, ಬ್ಯಾಂಕಿಂಗ್, ಸಂಶೋಧನೆ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಹೊಸ ಒಂದು ಪ್ರಗತಿಯ ಅವಕಾಶಗಳು ಲಭಿಸಲಿದೆ. ಉದ್ಯಮ ಮತ್ತು ವ್ಯವಹಾರದಲ್ಲಿ ಭರ್ಜರಿ ಲಾಭದಾಯಕವಾದಂಥ ದಿನವಾಗಲಿದೆ. ಷೇರು ಮಾರುಕಟ್ಟೆ, ಆಮದು ರಫ್ತು ಹಾಗೂ ಆಧಾರಿತ ಒಂದು ಗಿರಾಕಿ ಆಧಾರಿತ ಕಮಿಷನ್ ವ್ಯವಹಾರದ ಪುಸ್ತಕ ಮತ್ತು ಸ್ಟೇಷನರಿ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆದು ಆದಾಯ ದ್ವಿಗುಣಗೊಳ್ಳುವಂಥ ದಿನ. ಹೊಸ ಹೂಡಿಕೆಗೆ ಇಂದು ಅತ್ಯಂತ ಸೂಕ್ತವಾದಂಥ ಸಮಯ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಬಾಕಿಯ ಸಾಲಗಳು ವಸೂಲಾಗಲಿದೆ. ಬುದ್ಧಿವಂತಿಕೆಯಿಂದ ಮಾಡುವ ಆರ್ಥಿಕ ಯೋಜನೆಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ಭೂಮಿ ಅಥವಾ ವಾಹನ ಖರೀದಿಗೆ ಬಂಡವಾಳ ಹೂಡಲು ಮನಸ್ಸು ಮಾಡಿಕೊಳ್ಳುವಂಥ ದಿನ. ಕುಟುಂಬದಲ್ಲಿ ಹರ್ಷ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ಒಡಹುಟ್ಟಿದವರಿಂದ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ಮತ್ತು ಮಹತ್ವದ ಬೆಂಬಲವು ಸಿಗುವಂಥ ದಿನ. ಸಂಗಾತಿಯೊಂದಿಗೆ ಸುಂದರ ಮತ್ತು ಮಧುರ ಕ್ಷಣಗಳನ್ನು ಕಳೆಯಲಿದ್ದೀರಿ. ನಿಮ್ಮ ಮಾತು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಂಜಿನಂತೆ ಕರಗಿಸಲಿದೆ. ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಸ ಚೈತನ್ಯದ ಸಂಚಾರವಿರಲಿದೆ. ಆದರೂ ನಿರಂತರ ಮಾನಸಿಕ ಶ್ರಮದಿಂದಾಗಿ ಸಣ್ಣ ಪ್ರಮಾಣದ ಕಣ್ಣಿನ ಆಯಾಸ ಅಥವಾ ಅಜೀರ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ಅತ್ಯಂತ ಲಾಭದಾಯಕವಾದಂಥ ದಿನ. ಮಾರುಕಟ್ಟೆಯ ಸೂಕ್ಷ್ಮ ಲೆಕ್ಕಾಚಾರಗಳನ್ನು ಅರಿತು ನಿಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದರಿಂದ ನಿರೀಕ್ಷೆಗೂ ಮೀರಿದ ಆದಾಯ ನಿಮಗೆ ಸಿಗಲಿದೆ. ತರಕಾರಿ, ಹಣ್ಣುಗಳು, ಸಾಂಬಾರ ಪದಾರ್ಥಗಳು, ಅಡಿಕೆ ಬೆಳೆಗಾರರಿಗೆ ಅತ್ಯುತ್ತಮ ಬೇಡಿಕೆ ಇರುವಂಥ ದಿನವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ವಿಶೇಷವಾಗಿ ಗಣಿತ, ವಾಣಿಜ್ಯ, ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶುಭ ವಾರ್ತೆಗಳು ಹಾಗೂ ಸ್ಪರ್ಧೆಗಳಲ್ಲಿ ವಿಜಯ ಸಿಗುವಂಥ ದಿನವಾಗಲಿದೆ. ಇನ್ನು ಈ ದಿನ ನೀವು ಅತಿಯಾದ ವಿಶ್ಲೇಷಣೆಯಿಂದ ಪ್ರಮುಖ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡಿ. ಸಮಯ ಪ್ರಜ್ಞೆಯನ್ನು ಮಾಡಿಕೊಳ್ಳಿ. ಈ ದಿನ ಬುಧವಾರದಂದು ಮಹಾವಿಷ್ಣುವಿನ ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ದೇವರಿಗೆ ಹಾಲಿನ ಪಾಯಸವನ್ನು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ, ಶುಭ ಮಂತ್ರ ಓಂ ನಮಃ ಶಿವಾಯ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಅನುಕೂಲಕರ ಹಾಗೂ ಸಂತಸದಾಯಕ ಫಲಗಳನ್ನು ನೀಡಲಿದೆ. ಭಾಗ್ಯಾಧಿಪತಿಯಾದ ಬುಧನ ಶುಭ ಪ್ರಭಾವದಿಂದಾಗಿ ನಿಮ್ಮ ಸೃಜನಶೀಲತೆ ಮತ್ತು ವ್ಯಾವಹಾರಿಕ ಚಾಣಾಕ್ಷತನ ಹೆಚ್ಚಾಗಲಿದೆ. ದೀರ್ಘಕಾಲದ ಆಸೆಗಳು ಅಥವಾ ಯೋಜನೆಗಳು ಇಂದು ನೆರವೇರುವಂಥ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ವೃದ್ಧಿಯಾಗಲಿದ್ದು, ಹೊಸ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದ ಕಾರ್ಯಗಳಿಗೆ ದಾರಿಯಾಗಲಿದೆ. ತಂದೆಯವರ ಕಡೆಯಿಂದ ಆಸ್ತಿ ಅಥವಾ ಧನಲಾಭದ ಯೋಗವಿರತಕ್ಕಂಥ ದಿನ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಇಂದಿನ ದಿನವು ಹಿತಕರವಾಗಿರಲಿದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ಕಾರ್ಯವೈಖರಿ ಮೇಲಧಿಕಾರಿಗಳಿಗಿನ್ನೂ ಒಂದು ಸಂತಸದ ದಿನವನ್ನು ತಂದುಕೊಡಲಿದೆ. ಬ್ಯಾಂಕಿಂಗ್, ಆಡಳಿತ, ಸಾರ್ವಜನಿಕ ಸಂಪರ್ಕ ಹಾಗೂ ಮಾಧ್ಯಮ ರಂಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಮತ್ತು ವರ್ಗಾವಣೆಯ ಶುಭ ವಾರ್ತೆಗಳು ಸಿಗುವಂಥ ಯೋಗವಿದೆ. ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವಂಥ ದಿನ. ವಿಶೇಷವಾಗಿ ಸೌಂದರ್ಯವರ್ಧಕಗಳು, ಆಭರಣಗಳು, ಬಟ್ಟೆ ವ್ಯಾಪಾರ, ಕಲಾತ್ಮಕ ವಸ್ತುಗಳು ಅಥವಾ ಕಮಿಷನ್ ಏಜೆನ್ಸಿ ಇರುವವರಿಗೆ ಆಕರ್ಷಕ ಲಾಭ ದೊರೆಯಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಧನಲಾಭದ ಸೂಚನೆಗಳು ಕಂಡುಬರಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಿರಲಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದ್ದು, ಬರಬೇಕಾಗಿದ್ದ ಬಾಕಿಯ ಹಣ ಸುಲಭವಾಗಿ ಕೈ ಸೇರುವಂಥ ಯೋಗವಿದೆ. ಬುದ್ಧಿವಂತಿಕೆಯಿಂದ ಮಾಡುವ ಷೇರು ಮಾರುಕಟ್ಟೆ ಹೂಡಿಕೆಗಳು
ಚಿನ್ನದ ಮೇಲಿನ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನು ನೀಡಲಿದೆ. ಮನೆಯ ನವೀಕರಣಕ್ಕಾಗಿ ಸ್ವಲ್ಪ ಧನ ವ್ಯಯವಾಗುವಂಥ ಸಾಧ್ಯತೆ. ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ಸೌಹಾರ್ದತೆಯ ವಾತಾವರಣವಿರತಕ್ಕಂಥ ದಿನ. ಒಡಹುಟ್ಟಿದವರಿಂದ ಪ್ರಮುಖ ಸಹಾಯ ಅಥವಾ ಶುಭ ವಾರ್ತೆಗಳು ಲಭಿಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಒಟ್ಟಿಗೆ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಜನೆ ಮಾಡಲಿದ್ದೀರಿ. ಪ್ರೇಮಿಗಳಿಗೆ ಇಂದು ಮಧುರವಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ದೈಹಿಕವಾಗಿ ಚೈತನ್ಯ ತುಂಬಿರಲಿದೆ. ಆದರೂ ಮಧುಮೇಹ ಅಥವಾ ಕಿಡ್ನಿ ಸಂಬಂಧಿತ ಸಮಸ್ಯೆ ಇರುವವರು ಆಹಾರ ಕ್ರಮದಲ್ಲಿ ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಳಿ. ಅವಶ್ಯಕ ನಿಯಮಿತ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚಿನ ಒತ್ತನ್ನು ನೀಡುವುದು ಒಳ್ಳೆಯದು. ಕೃಷಿಕರಿಗೆ ಇಂದು ಪ್ರಗತಿದಾಯಕ ದಿನ. ಕೃಷಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳ ಸಮಸ್ಯೆಗಳಿದ್ದರೆ ಅವು ಇಂದು ಸುಲಭವಾಗಿ ಬಗೆಹರಿಯಲಿದೆ. ಹೂವು, ಹಣ್ಣುಗಳು, ತರಕಾರಿ ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಆಕರ್ಷಕ ಲಾಭ ತಂದುಕೊಡಲಿದೆ. ವಿದ್ಯಾರ್ಥಿಗಳಿಗಿಂದು ಅತ್ಯಂತ ಸೃಜನಶೀಲ ಮತ್ತು ಯಶಸ್ವಿಯ ದಿನ. ಓದಿನಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದೆ. ವಿಶೇಷವಾಗಿ ಕಲೆ, ಸಾಹಿತ್ಯ, ವಾಣಿಜ್ಯ, ಕಾನೂನು ಹಾಗೂ ಸಂವಹನ ರಂಗದಲ್ಲಿ ಕಲಿಯುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಮತ್ತು ಮನ್ನಣೆಯೂ ಸಿಗಲಿದೆ. ಇಂದಿನ ದಿನ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಯಾರಿಗೂ ಆತುರದಿಂದ ಸಾಲವನ್ನು ನೀಡದೇ ಇರುವುದು ಒಳ್ಳೆಯದು. ಈ ದಿನ ಬುಧವಾರವಾದ್ದರಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಗಣಪತಿ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಕ್ರೀಮ್ ಬಣ್ಣ, ಶುಭ ಮಂತ್ರ ಓಂ ಗಂಗಣಪತಯೇ ನಮಃ. ವೃಶ್ಚಿಕ ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಮಿಶ್ರ ಫಲಿತಾಂಶವನ್ನು ನೀಡಲಿದೆ. ನಿಮ್ಮ 8ನೇ ಮನೆಯಲ್ಲಿ ಬುಧನ ಸಂಚಾರವಿರುವುದರಿಂದ ಮಾತನಾಡುವಾಗ ತೀವ್ರ ಜಾಗ್ರತೆ ವಹಿಸುವುದು ಅತ್ಯಗತ್ಯ. ನಿಮ್ಮ ನೇರ ನುಡಿಗಳು ಇತರರಿಗೆ ಬೇಸರ ತರಿಸಬಹುದು. ಆದ್ದರಿಂದ ಸೌಮ್ಯತೆ ಇರಲಿ. ಆದರೂ ಸಂಶೋಧನೆ, ಗಾಢ ವಿಜ್ಞಾನ, ಆಧ್ಯಾತ್ಮಿಕತೆ ಅಥವಾ ವಿಮಾರಂಗದಲ್ಲಿ ಇರತಕ್ಕಂಥವರಿಗೆ ಇಂದು ಅನಿರೀಕ್ಷಿತ ಪ್ರಗತಿ ಮತ್ತು ಯಶಸ್ಸು ಸಿಗಲಿದೆ. ಗುಪ್ತ ಶತ್ರುಗಳ ಉಪಟಳವಿರಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ಅದನ್ನು ಮೆಟ್ಟಿ ನಿಲ್ಲಲಿದ್ದೀರಿ. ಕಚೇರಿಯಲ್ಲಿ ಕೆಲಸದ ಒತ್ತಡ ಕೊಂಚ ಹೆಚ್ಚಾಗಿರಲಿದೆ. ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಎಚ್ಚರ ಮಾಡಿಕೊಳ್ಳಿ. ಅನಗತ್ಯ ಚರ್ಚೆಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಒಂದು ಕೆಲಸ ಕಾರ್ಯಗಳ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ವ್ಯಾಪಾರದಲ್ಲಿ ಇಂದು ಸಾಧಾರಣ ವಹಿವಾಟು ಇರಲಿದೆ. ಹೊಸ ದೊಡ್ಡ ಹೂಡಿಕೆಗಳನ್ನು ಅಥವಾ ಉದ್ಯಮದ ವಿಸ್ತರಣೆಯ ಯೋಜನೆಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ. ಕಮಿಷನ್ ಏಜೆನ್ಸಿಗಳು, ತೆರಿಗೆ ಸಲಹೆಗಾರರು ಅಥವಾ ವಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಅಥವಾ ಹಳೆಯ ಆಸ್ತಿಯಿಂದ ಬರುವ ಕಮಿಷನ್ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಆರೋಗ್ಯದ ಸಮಸ್ಯೆಗಳಿಗಾಗಿ ಅಥವಾ ವಾಹನ ರಿಪೇರಿಗಾಗಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನು ಮರುಪರಿಶೀಲಿಸಿಕೊಳ್ಳಿ. ಕುಟುಂಬದಲ್ಲಿ ಮಿಶ್ರ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇದೆ. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಿ. ಒಡ ಹುಟ್ಟಿದವರೊಂದಿಗೆ ಹಾಗೂ ಆಪ್ತ ಸ್ನೇಹಿತರೊಂದಿಗೆ ಆರ್ಥಿಕವಾಗಿ, ವಿಚಾರವಾಗಿ ಸೌಹಾರ್ದಯುತ ಮಾತುಕತೆ ಅಗತ್ಯ. ಆರೋಗ್ಯದ ಕಡೆಗೆ ವಿಶೇಷ ಗಮನ ಮಾಡಬೇಕಾದಂಥ ದಿನ. ಅತಿಯಾದ ಮಾನಸಿಕ ಆತಂಕದಿಂದಾಗಿ ಅಜೀರ್ಣಗಳು, ಗ್ಯಾಸ್ಟ್ರಿಕ್ ಹಾಗೂ ತಲೆನೋವಿನ ಸಮಸ್ಯೆಗಳು ಕಾಡಬಹುದು. ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ. ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿಕೊಳ್ಳುವುದು ಒಳ್ಳೆಯದು. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಇಂದು ಕಠಿಣ ಶ್ರಮದ ಅಗತ್ಯವಿದೆ. ಜಮೀನಿನ ನೀರಾವರಿ ಅಥವಾ ಕೀಟಬಾಧೆಯ ಸಮಸ್ಯೆಗಳು ಕೊಂಚ ಆತಂಕ ತರಬಹುದು. ಆದರೆ ಅನುಭವಸ್ಥರ ಸಲಹೆಯಿಂದ ಪರಿವಾರ ಸಿಗಲಿದೆ. ಸಾಂಪ್ರದಾಯಿಕ ಬೆಳೆಗಳು ಹಾಗೂ ಹಣ್ಣು ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಆದಾಯ ದೊರೆಯಲಿದೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗಿಂದು ಪರಿಶ್ರಮದ ದಿನ. ಓದಿನಲ್ಲಿ ಏಕಾಗ್ರತೆಯ ಕೊರತೆ ಅಥವಾ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದೆ. ಸಂಶೋಧನೆ, ವಿಜ್ಞಾನ ಅಥವಾ ತಾಂತ್ರಿಕ ಶಿಕ್ಷಣದ ವಿದ್ಯಾರ್ಥಿಗಳು ತಮ್ಮ ಗುರಿ ತಲುಪಲು ಹೆಚ್ಚಿನ ಸಮಯ ಮತ್ತು ಪರಿಶ್ರಮವನ್ನು ವಿನಿಯೋಗಿಸಬೇಕಾಗುತ್ತದೆ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ರಹಸ್ಯಗಳನ್ನು ಯಾರಿಗೊಂದಿಗೂ ಹಂಚಿಕೊಳ್ಳದೇ ಇರುವುದು ಒಳ್ಳೆಯದು.
ಈ ದಿನ ಬುಧವಾರವಾದ್ದರಿಂದ ಆದಷ್ಟು ವಿಷ್ಣು ದೇವರ ಆರಾಧನೆ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು, ಶುಭ ಮಂತ್ರ ಓಂ ಶರವಣ ಭವಾಯ ನಮಃ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಸಕಾರಾತ್ಮಕ ಹಾಗೂ ಯಶಸ್ವಿ ಫಲಗಳನ್ನು ನೀಡಲಿದೆ. ನಿಮ್ಮ 7ನೇ ಮನೆಯಲ್ಲಿ ಬುಧನ ಸಂಚಾರವಿರುವುದರಿಂದ ವ್ಯಾಪಾರ, ಪಾಲುದಾರಿಕೆ ಹಾಗೂ ದಾಂಪತ್ಯ ಜೀವನದಲ್ಲಿ ಅದ್ಭುತ ಸುಧಾರಣೆ ಕಂಡುಬರಲಿದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ಸೌಮ್ಯ ಸ್ವಭಾವದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕಾನೂನು ಒಪ್ಪಂದಗಳು ಅಥವಾ ಸಾರ್ವಜನಿಕ ರಂಗದ ಕೆಲಸಗಳು ಇಂದು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಕಾರ್ಯಕ್ಷೇತ್ರದಲ್ಲಿ ಇಂದಿನ ದಿನವು ಅತ್ಯಂತ ಪ್ರಗತಿದಾಯಕವಾಗಿರಲಿದೆ. ನಿಮ್ಮ ನವೀನ ಆಲೋಚನೆಗಳು ಹಾಗೂ ಸಂವಹನ ಕೌಶಲ್ಯಕ್ಕೆ ಮೇಲಧಿಕಾರಿಗಳಿಂದ ಉತ್ತಮ ಮನ್ನಣೆ ಸಿಗುವಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಜಂಟಿ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಮುಗಿಸಲಿದ್ದೀರಿ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸುವರ್ಣ ಸಮಯ. ಷೇರು ಮಾರುಕಟ್ಟೆ, ಸಲಹಾ ಸಂಸ್ಥೆಗಳು, ಬಟ್ಟೆ ವ್ಯಾಪಾರ ಅಥವಾ ಇಂಟರ್ನೆಟ್ ಆಧಾರಿತ ಉದ್ಯಮದಲ್ಲಿ ವಹಿವಾಟು ವೃದ್ಧಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಿಕೊಳ್ಳಲಿದೆ. ಹಳೆಯ ಬಾಕಿಯ ಹಣ ಅಥವಾ ಬರಬೇಕಾಗಿದ್ದಂಥ ಕಮಿಷನ್ ಮೊತ್ತ ಕೈ ಸೇರುವಂಥ ಯೋಗವಿದೆ. ಬುದ್ಧಿವಂತಿಕೆಯಿಂದ ಮಾಡುವ ಜಂಟಿ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭ ನೀಡಲಿದೆ. ಸಂಗಾತಿಯ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ಅದೃಷ್ಟ ತಂದುಕೊಡಲಿದೆ. ಕುಟುಂಬದಲ್ಲಿ ಸಂತಸ ಮತ್ತು ಸಾಮರಸ್ಯದ ವಾತಾವರಣವಿರತಕ್ಕಂಥ ದಿನ. ಒಡ ಹುಟ್ಟಿದವರಿಂದ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಪರಸ್ಪರ ಒಂದು ಬಾಂಧವ್ಯ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಮುನ್ನಡೆಯಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚೈತನ್ಯದಿಂದ ಇರುವಂಥ ದಿನ. ಆದರೂ ಹೆಚ್ಚಿನ ಮಾತುಕತೆ ಅಥವಾ ಪ್ರಯಾಣದಿಂದಾಗಿ ಸಣ್ಣ ಪ್ರಮಾಣದ ಗಂಟಲಿನ ಕಿರಿಕಿರಿ, ಧ್ವನಿ ಕುಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಉಗುರು ಬೆಚ್ಚಗಿನ ನೀರನ್ನು ಸೇವಿಸಿಕೊಳ್ಳಿ. ಕೃಷಿಕರಿಗೆ ಇಂದು ಬುದ್ಧಿವಂತಿಕೆಯಿಂದ ಲಾಭ ಗಳಿಸುವ ದಿನವಾಗಿದೆ. ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಹೊಸ ಮಾರುಕಟ್ಟೆ ಸಂಪರ್ಕಗಳು ಸಿಗಲಿದೆ ಮತ್ತು ತರಕಾರಿ, ಹಣ್ಣುಗಳು, ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಹಾಗೂ ನಿರೀಕ್ಷಿತ ಆದಾಯ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸೃಜನಶೀಲ ದಿನ. ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗಲಿದೆ. ವಿಶೇಷವಾಗಿ ಮ್ಯಾನೇಜ್ಮೆಂಟ್, ಕಾನೂನು ಅಥವಾ ಭಾಷಾ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನಾರ್ಹ ಪ್ರಗತಿ ಕಂಡುಬರಲಿದ್ದು ಉತ್ತಮ ಯಶಸ್ಸು ಸಿಗಲಿದೆ. ಈ ದಿನ ಆದಷ್ಟು ನೀವು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ನಿಯಮಗಳನ್ನು ಸರಿಯಾಗಿ ಓದಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ದಿನ ಮಹಾವಿಷ್ಣುವಿನ ಆರಾಧನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿ ಹಾಗೂ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ನಮೋ ವೆಂಕಟೇಶಾಯ ನಮಃ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಮಿಶ್ರ ಫಲಗಳನ್ನು ನೀಡಲಿದೆ. ನಿಮ್ಮ 6ನೇ ಮನೆಯಲ್ಲಿ ಬುಧನ ಸಂಚಾರವಿರುವುದರಿಂದ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಜಯ ಸಿಗುವಂಥ ಯೋಗವಿದೆ. ಆದರೆ ಶತ್ರುಗಳ ತಂತ್ರಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ, ಇಲ್ಲದಿದ್ದರೆ ಅನಗತ್ಯ ವೈಷಮ್ಯಗಳು ಸೃಷ್ಟಿಯಾಗಬಹುದು. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಒಡ ಹುಟ್ಟಿದವರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ. ಕಚೇರಿಯಲ್ಲಿ ಕೆಲಸದ ಒತ್ತಡಗಳು ಇದನ್ನು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳ ನಡುವೆ ನಡೆಯುವ ರಾಜಕೀಯ ಅಥವಾ ಗಾಳಿ ಮಾತುಗಳಿಂದ ದೂರವಿರುವುದು ಒಳ್ಳೆಯದು. ಕಾನೂನು, ಬ್ಯಾಂಕಿಂಗ್, ಅಕೌಂಟೆನ್ಸಿ ಮತ್ತು ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಜವಾಬ್ದಾರಿಯುತ ದಿನವಾಗಲಿದೆ. ವ್ಯಾಪಾರದಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು. ಆದರೂ ದಿನಸಿ ಔಷಧಗಳು, ಕಮಿಷನ್ ಏಜೆನ್ಸಿಗಳು ಮತ್ತು ಲೀಗಲ್ ಕನ್ಸಲ್ಟೆನ್ಸಿ ವ್ಯವಹಾರದಲ್ಲಿ ಇರತಕ್ಕಂಥವರಿಗೆ ನಿರೀಕ್ಷಿತ ವಹಿವಾಟು ನಡೆಯುವಂಥ ದಿನ. ಯಾವುದೇ ಹೊಸ ಸಾಲವನ್ನು ತೆಗೆದುಕೊಂಡು ಉದ್ಯಮ ವಿಸ್ತರಣೆ ಮಾಡಲು ಇಂದು ಸೂಕ್ತ ಸಮಯವಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ಆದಾಯ ನಿರಂತರವಾಗಿದ್ದರೂ ಹಳೆಯ ಸಾಲಗಳನ್ನು ತೀರಿಸಲು ಕೋರ್ಟ್ ಕೇಸುಗಳಿಗಾಗಿ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಯಾರಿಗೂ ಸಾಲ ನೀಡಬೇಡಿ ಅಥವಾ ಯಾರ ಪರವಾಗಿಯೂ
ಒಂದು ಗ್ಯಾರಂಟಿ ಆಗಬೇಡಿ. ಬಜೆಟ್ ಪ್ರಕಾರ ನಡೆಸಿಕೊಂಡರೆ ಆರ್ಥಿಕ ತೊಂದರೆಗಳಿಂದ ಪಾರಾಗಬಹುದು. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಿಶ್ರ ವಾತಾವರಣವಿರಲಿದೆ. ಮನೆಯ ಹಿರಿಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಪ್ರಾಯೋಗಿಕ ಮತ್ತು ಸೌಮ್ಯವಾದ ಮಾತುಗಳಿಂದ ಪರಿಸ್ಥಿತಿಯನ್ನು ನಿಭಾಯಿಸಲಿದ್ದೀರಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗರೂಕತೆ ಅಗತ್ಯ. ಅತಿಯಾದ ಮಾನಸಿಕ ಒಂದು ತಳಮಳ, ನಿದ್ರಾಹೀನತೆ, ಉದರ ಸಂಬಂಧಿ ಗ್ಯಾಸ್ ಟ್ರಬಲ್ಗಳು, ತ್ವಚೆಯ ಅಲರ್ಜಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಆಹಾರ ಕ್ರಮದಲ್ಲಿ ಪಥ್ಯವಿರಲಿ. ಶುದ್ಧವಾದ ನೀರನ್ನು ಹೆಚ್ಚಾಗಿ ಸೇವಿಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಕೃಷಿಕರಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಕೀಟಬಾಧೆ ಅಥವಾ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳಿಗೆ ಸಣ್ಣ ಪುಟ್ಟ ಹಾನಿಯಾಗದಂತೆ ಎಚ್ಚರಿಕೆ ಮಾಡಿಕೊಳ್ಳಿ. ತರಕಾರಿ ಮತ್ತು ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಹಾಗೂ ಸಾಧಾರಣ ಲಾಭ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಶ್ರಮದ ಅಗತ್ಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆ ಬೇಕಾಗಬಹುದು. ಪರಿಶ್ರಮ ಪಟ್ಟರೆ ಮಾತ್ರ ನಿರೀಕ್ಷಿತ ಫಲಿತಾಂಶ ಸಿಗಲಿದೆ. ಅನಗತ್ಯ ಗೆಳೆಯರ ಸಹವಾಸದಿಂದ ದೂರವಿರುವುದು ಒಳ್ಳೆಯದು. ಈ ದಿನ ಹಣಕಾಸಿನ ವಹಿವಾಟುಗಳಲ್ಲಿ ಅತ್ಯಂತ ಪಾರದರ್ಶಕತೆ ಇರಲಿ. ನಂಬಿಕಸ್ಥರೇ ವಂಚಿಸುವಂಥ ಸಾಧ್ಯತೆ ಇದೆ. ಎಚ್ಚರವಾಗಿರಿ. ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ಹನುಮಾನ್ ಚಾಲಿಸನ್ನು ಪಠನೆ ಮಾಡಿ, ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ. ಕುಂಭರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಸಕಾರಾತ್ಮಕ ಹಾಗೂ ಉತ್ಸಾಹಭರಿತ ಫಲಗಳನ್ನು ನೀಡಲಿದೆ. ನಿಮ್ಮ 5ನೇ ಮನೆಯಲ್ಲಿ ಬುಧನ ಸಂಚಾರವಿರುವುದರಿಂದ ನಿಮ್ಮ ಬೌದ್ಧಿಕ ಸಾಮರ್ಥ್ಯ, ಕಲ್ಪನಾ ಶಕ್ತಿ ಮತ್ತು ಕ್ರಿಯಾಶೀಲತೆ ಉತ್ತುಂಗದಲ್ಲಿರಲಿದೆ. ಹೊಸ ಆಲೋಚನೆಗಳು ಅಥವಾ ಯೋಜನೆಗಳನ್ನು ಜಾರಿಗೆ ತರಲು ಇಂದು ಅತ್ಯಂತ ಸೂಕ್ತ ದಿನ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಸಂತಾನದ ಅಪೇಕ್ಷೆಯುಳ್ಳವರಿಗೆ ಶುಭ ವಾರ್ತೆಗಳು ಲಭಿಸುವ ಯೋಗವಿದೆ. ಇನ್ನು ಉದ್ಯೋಗದ ಕಚೇರಿಯಲ್ಲಿ ಇಂದಿನ ದಿನವು ನಿಮಗೆ ಅತ್ಯಂತ ಪ್ರಗತಿದಾಯಕವಾಗಿರಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳು ಮತ್ತು ಚತುರ ನಿರ್ಧಾರಗಳಿಗೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಸಿಗಲಿದೆ. ವಿಶೇಷವಾಗಿ ಸಂಶೋಧನೆ, ಬರವಣಿಗೆ, ಶಿಕ್ಷಣ, IT ಮತ್ತು ಕಲಾ ರಂಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಭರ್ಜರಿ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ. ಷೇರು ಮಾರುಕಟ್ಟೆ, ಲಾಟರಿ, ಬ್ರೋಕರೇಜ್, ಸ್ಟೇಷನರಿ ಮತ್ತು ಕಲಾತ್ಮಕ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರಿಗೆ ಆಕರ್ಷಕ ಲಾಭ ದೊರೆಯುವಂಥ ದಿನ. ನಿಮ್ಮ ಚಾಣಾಕ್ಷತನದಿಂದ ಹೊಸ ಗ್ರಾಹಕರನ್ನು ಪಡೆದುಕೊಳ್ಳುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಲಿದೆ. ಅನಿರೀಕ್ಷಿತ ಮೂಲಗಳಿಂದ, ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವ ಅಲ್ಪಾವಧಿ ಹೂಡಿಕೆಗಳು ಉತ್ತಮ ಆದಾಯ ನೀಡಲಿದೆ. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡದೇ ಇರುವುದು ಒಳ್ಳೆಯದು. ಕುಟುಂಬದಲ್ಲಿ ಹರ್ಷ ಮತ್ತು ಸಂತಸದ ವಾತಾವರಣವಿರಲಿದೆ. ಮಕ್ಕಳ ಪ್ರಗತಿ ಅಥವಾ ವಿದ್ಯಾಭ್ಯಾಸದ ಸಾಧನೆ ಮನಸ್ಸಿಗೆ ನೆಮ್ಮದಿ ಮತ್ತು ಹೆಮ್ಮೆ ತರಲಿದೆ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಮಧುರವಾಗಿರಲಿದೆ. ಸಂಗಾತಿಯು ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಆನಂದದಾಯಕ ದಿನ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿದ್ದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಸ ಚೈತನ್ಯ, ಚುರುಕುತನವನ್ನು ಅನುಭವಿಸಲಿದ್ದೀರಿ. ಆದರೂ ಅತಿಯಾದ ಯೋಚನೆಗಳಿಂದಾಗಿ ಸಣ್ಣ ಪ್ರಮಾಣದ ತಲೆನೋವು, ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಧ್ಯಾನವನ್ನು ಮಾಡಿ. ಕೃಷಿಕರಿಗೆ ಇಂದು ಬುದ್ಧಿವಂತಿಕೆಯಿಂದ ಲಾಭ ಗಳಿಸುವ ದಿನ. ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇಂದು ಸೂಕ್ತ ಸಮಯ. ಹೂವುಗಳು, ಹಣ್ಣುಗಳು, ಹಸಿರು ತರಕಾರಿಗಳು ಮತ್ತು ನವೀನ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಲಾಭದಾಯಕ ಬೆಲೆ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣ ದಿನವಾಗಿದೆ. ಬುಧನ ಅನುಗ್ರಹದಿಂದ ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಅತ್ಯುತ್ತಮ ಒಂದು ಒಳ್ಳೆಯ ಫಲಗಳನ್ನು ಕೊಡಲಿದೆ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನಾರ್ಹ ಪ್ರಗತಿ ಕಂಡುಬರಲಿದ್ದು ಅತ್ಯುತ್ತಮ ಯಶಸ್ಸು ಸಿಗಲಿದೆ. ಈ ದಿನದ ನಿಮ್ಮ ಮುಖ್ಯವಾಗಿ ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ಸಲಹೆಗಳನ್ನು ಕಡೆಗಣಿಸಬೇಡಿ.
ತಾಳ್ಮೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಬುಧಾಯ ನಮಃ. ಮೀನರಾಶಿಯವರಿಗೆ ಇಂದು ಬುಧವಾರದ ಗ್ರಹಗತಿಗಳು ಅತ್ಯಂತ ಶುಭದಾಯಕ ಹಾಗೂ ಪ್ರಗತಿಪರ ಫಲಗಳನ್ನು ನೀಡಲಿದೆ. ನಿಮ್ಮ 4ನೇ ಮನೆಯಲ್ಲಿ ಬುಧನ ಸಂಚಾರವಿರುವುದರಿಂದ ಸುಖ ಸಂತೋಷಗಳು ವೃದ್ಧಿಯಾಗಲಿವೆ. ದೀರ್ಘಕಾಲದಿಂದ ನೆನೆಗೂ ಬಾಕಿ ಉಳಿದಿದ್ದಂಥ ಭೂಮಿ, ವಾಹನ ಅಥವಾ ಮನೆಗೆ ಸಂಬಂಧಿಸಿದ ಖರೀದಿ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥ ಯೋಗವಿದೆ. ತಾಯಿಯವರ ಕಡೆಯಿಂದ ಪೂರ್ಣ ಬೆಂಬಲ ಹಾಗೂ ಧನ ಲಾಭದ ಯೋಗವಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಉದ್ಯೋಗಿಗಳು ಕಚೇರಿಯಲ್ಲಿ ಇಂದಿನ ದಿನವು ಅತ್ಯಂತ ಹಿತಕರವಾಗಿರಲಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಅಚ್ಚುಕಟ್ಟಾದ ಕೆಲಸದ ಶೈಲಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥ ದಿನ. ಬ್ಯಾಂಕಿಂಗ್, ಶಿಕ್ಷಣ, IT, ಆಡಳಿತ ಮತ್ತು ಸಮಾಲೋಚನೆ ರಂಗದಲ್ಲಿರುವವರಿಗೆ ಹೊಸ ಪ್ರಗತಿಯ ಅವಕಾಶಗಳು ಲಭಿಸುವಂಥ ದಿನ. ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಧನಾತ್ಮಕ ಪ್ರಗತಿ ಕಂಡುಬರಲಿದೆ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ದಿನಸಿ, ಬಟ್ಟೆ ವ್ಯಾಪಾರ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ ಉದ್ಯಮದಲ್ಲಿರುವವರಿಗೆ ಆಕರ್ಷಕ ಲಾಭ ದೊರೆಯುವಂಥ ದಿನ. ಆರ್ಥಿಕ ಸ್ಥಿತಿ ಅತ್ಯಂತ ಆಶಾದಾಯಕವಾಗಿರಲಿದೆ. ಆದಾಯದ ಒಳಹರಿವು ಹೆಚ್ಚಾಗಲಿದ್ದು ದೀರ್ಘಕಾಲದಿಂದ ಬರಬೇಕಾಗಿದ್ದಂಥ ಹಣ ಕೈ ಸೇರುವಂಥ ಯೋಗವಿದೆ. ಭೂಮಿ, ಚಿನ್ನ ಅಥವಾ ಸ್ಥಿರ ಆಸ್ತಿಯ ಮೇಲೆ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನು ನಿಮಗೆ ತಂದುಕೊಡಲಿದೆ. ಕೌಟುಂಬಿಕ ಸುಖ ಸಾಧನೆಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಒಡ ಹುಟ್ಟಿದವರಿಂದ ಪ್ರಮುಖ ಸಹಾಯ ಅಥವಾ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಶುಭ ವಾರ್ತೆಗಳು ಲಭಿಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳನ್ನು ನಡೆಸುವ ಬಗ್ಗೆ ಚರ್ಚೆಗಳು ನಡೆಯಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ದೈಹಿಕವಾಗಿ ಚೈತನ್ಯ ತುಂಬಿರಲಿದೆ. ಆದರೂ ತಾಯಿಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ನಿರಂತರ ಪ್ರಯಾಣ ಅಥವಾ ತಣ್ಣನೆಯ ಆಹಾರ ಸೇವನೆಯಿಂದ ಸಣ್ಣ ಪ್ರಮಾಣದ ಶೀತ ಅಥವಾ ಕಫದ ತೊಂದರೆ ಕಾಣಿಸಿಕೊಳ್ಳಬಹುದು. ಎಚ್ಚರಿಕೆ ಇರಲಿ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಗತಿದಾಯಕವಾದಂಥ ದಿನ. ಕೃಷಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಕಾನೂನು ವಿವಾದಗಳಿದ್ದರೆ ಅವು ಇಂದು ಸುಲಭವಾಗಿ ಇತ್ಯರ್ಥವಾಗುವ ಯೋಗವಿದೆ. ಹೊಸ ತಂತ್ರಜ್ಞಾನದ ಮಾಹಿತಿ ಸಿಗಲಿದ್ದು ಸಾಂಪ್ರದಾಯಿಕ ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ವಿದ್ಯಾರ್ಥಿಗಳಿಗಿಂದು ಅತ್ಯಂತ ಯಶಸ್ವಿದಾಯಕವಾದಂಥ ದಿನ. ಗ್ರಹಣ ಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಲಿದೆ. ವಿಶೇಷವಾಗಿ ವಾಣಿಜ್ಯ, ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಮೂಡಲಿದ್ದು ಯಶಸ್ಸು ಸಿಗುವಂಥ ದಿನ. ಈ ದಿನ ಭಾವನಾತ್ಮಕವಾಗಿ ಅತಿಯಾಗಿ ಯಾರನ್ನು ನಂಬಬೇಡಿ. ನಿರ್ಧಾರಗಳಲ್ಲಿ ಪ್ರಾಯೋಗಿಕತೆ ಇರಲಿ. ಬುಧವಾರವಾದ್ದರಿಂದ ಮಹಾವಿಷ್ಣುವಿನ ಆರಾಧನೆ ಮಾಡಿ ಹಾಗೂ ಗಣಪತಿಯ ಪ್ರಾರ್ಥನೆ ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ. ಧನ್ಯವಾದಗಳು.